ಜವನ ಮೀಸೆಯ ಮುರಿದನೋ ಭೈರವನ ದಾಡೆಯ ನಲುಗಿದನೋ ಮೃತ್ಯುವಿನ ಮೇಲುದ ಸೆಳೆದನೋ ಕೇಸರಿಯ ಕೆಣಕಿದನೋ ಬವರವನು ತೊಡಗಿದನಲ ಕೌರವನು ಬವರವನು ತೊಡಗಿದನಲ ಕೌರವನು ಅಕಟ ಮರುಳಾದನು ಎಂದು ಆ ಯುವತಿಯರ ಮೊಗನೋಡುತ್ತ ಉತ್ತರ ಬಿರುದ ಕೆದರಿದನು. ವಿರಾಟ ಪರ್ವ ಸಂಧಿ 5 ಪದ್ಯ 19. ಅದರ ವಾಚನವನ್ನು ನೀವೆಲ್ಲ ಕೇಳಿದ್ದೀರಾ. ಉತ್ತರ ಕುಮಾರನು ಬಿರುದು ನುಡಿಯುವಂತಹ ಆ ಕೆಲಸ ಮುಂದುವರಿಸ್ತಾ ಇದ್ದಾನೆ. ಎಲ್ಲಿ ಅಂತಂದರೆ ಹೆಂಗಳಿದಿರಿನಲ್ಲಿ ಅಂತ 18ನೇ ಪದ್ಯದಲ್ಲಿ ಕವಿ ಮುಗಿಸಿದ್ದಾನೆ. ಇಲ್ಲಿ ಅವನ ಮುಂದುವರಿಕೆಯಾಗಿ ನನ್ನನ್ನು ಅವರೇನು ಬಡ ಪಾಂಡವರು ಅಂತ ಅಂದ್ಕೊಂಡ ಅವ್ರನ್ನೆಲ್ಲ ದೋಚಿ ಕಾಡಿಗೆ ಕಳಿಸಿ ಕಷ್ಟ ಕೊಟ್ಟನಲ್ಲ, ನನ್ನನ್ನು ಹಾಗೆ ಅಂತ ಅಂದ್ಕೊಂಡಿದ್ದಾನ ಈ ಕೌರವ ದುರ್ಯೋಧನ. ಅವನು ಮಾಡಿರೋ ಕೆಲಸ ಎಂಥದ್ದು? ಉತ್ತರ ಗೋಗ್ರಹಣವನ್ನು ಮಾಡಿ ಅವನು ಮಾಡಿರೋದು, ಈಗ ನಾನು ರಾಜ್ಯದಲ್ಲಿ ನಾನೊಬ್ಬನೇ ಇರೋದು ರಾಜ್ಕುಮಾರ, ಮಿಕ್ಕ ಎಲ್ಲರೂ ಕೂಡ ದಕ್ಷಿಣ ಗೋಗ್ರಹಣವನ್ನು ನಿಗ್ರಹಣ ಮಾಡೋಕ್ಕೆ ಹೋಗಿದ್ದಾರೆ. ಅಂತಹ ಸಮಯದಲ್ಲಿ ಇವನು ಮಾಡಿರೋ ಕೆಲಸ ಹೇಗಿದೆ ಅಂತಂದರೆ, ಜವನ ಮೀಸೆಯ ಮುರಿದನೋ, ಹೋಗಿ ಸಾಕ್ಷಾತ್ತಾಗಿ ಯಮನ ಮೀಸೆಯನ್ನೇ ಹಿಡಿದು ಅದನ್ನು ತಿರುವಿ ಬಂದಿದ್ದಾನೆ, ಬಂದ ಹಾಗೆ ಆಗಿದೆ. ಭೈರವನ ದಾಡೆಯ ನಲುಗಿದನೋ, ಭೈರವ ಮೃತ್ಯು ದೇವತೆ, ಭೈರವ ಕಾಲಭೈರವ ಕಾಲಸ್ವರೂಪ, ಅವನ ದಾಡೆಯನ್ನು ಹಿಡಿದು ಹುಡುಗಾಟ ಅಂತ ಅಂದ್ಕೊಂಡು ಆಡಸ್ ಬಂದಿದ್ದಾನ. ಮೃತ್ಯುವಿನ ಮೇಲುದ ಸೆಳೆದನೋ, ಮೃತ್ಯು ಕಾಣದೇನೆ ಮುಸುಕ ಹಾಕ್ಕೊಂಡು ಕೂತಿರತ್ತೆ, ಅದು ತಾನು ತೆರೆದಾಗ ಸರಿ, ಅದು ಬಿಟ್ಟು ತಾನೇ ಹೋಗಿ ಆ ಮೇಲುದವನ್ನು ಸೆಳೆದು ಬಂದಿದ್ದಾನೆ. ಇವನಿಗೆ ಇನ್ಯಾವ ಧಾರ್ಷ್ಟ್ಯ ಇರಬೇಕು? ಕೇಸರಿಯ ಕೆಣಕಿದನು, ಸುಮ್ಮನೆ ಇದ್ದಂತಹ ಸಿಂಹವನ್ನು, ಮಲಗಿದ ಸಿಂಹವನ್ನು ಕೆಣಕೋದು ಅಂತ ಹೇಳ್ತಾರಲ್ಲ, ಆ ಥರ ಮಾಡಿದಾನ. ಬವರವನು ತೊಡಗಿದಾನಲ್ಲ, ಸುಮ್ಮನೆ ಇರದೇನೆ ಉತ್ತರ ಗೋಗ್ರಹಣ ಮಾಡಿದಾನಲ್ಲ ಕೌರವ, ಅಕಟ ಮರುಳಾದ, ಅವನು ಹುಚ್ಚ, ಅವನೇನೋ ಅಂದ್ಕೊಂಬಿಟ್ಟಿದ್ದಾನೆ. ದಕ್ಷಿಣ ಗೋಗ್ರಹಣಕ್ಕೆ ಇಡೀ ಮತ್ಸ್ಯರಾಜನ ಸೈನ್ಯವೆಲ್ಲ ಹೊರಟೋಗಿದೆ, ಮಿಕ್ಕ ಮತ್ಸ್ಯರಾಜನ ಮಕ್ಕಳು ಕೂಡ ಹೊರಟೋಗಿದ್ದಾರೆ ವೀರರಾದವರು. ಈಗ ಇಲ್ಲಿ ಯಾರೂ ಇಲ್ಲ ಊರಲ್ಲಿ, ನಾನು ಈ ಕಡೆಯಿಂದ ಮತ್ಸ್ಯ ದೇಶವನ್ನು ಅಟಕಾಯಿಸಿ ಅವರ ತುರು ಮಂದೆಯನ್ನೆಲ್ಲ ತೊಗೊಂಡು ಹೋಗ್ತೀನಿ, ಗೋ ಸಂಪತ್ತನ್ನೆಲ್ಲ ದೋಚ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದಾನಲ್ಲ. ಇವನು ಮಾಡಿರೋ ಕೆಲಸ ಇಂಥದ್ದು, ಇವನಿಗೆ ಮೃತ್ಯು ಅನ್ನೋದು ಸೋಲು ಅನ್ನೋದು ತಪ್ಪಿದ್ದಲ್ಲ ಅಂತ ಯುವತಿಯರ ಮೊಗ ನೋಡುತ್ತಾ ಉತ್ತರ ಬಿರುದ ಕೆದರಿದನು. ಏನು ಸೊಗಸಾದಂತಹ ಭಾಷೆ, ಸೊಗಸಾದಂತಹ ರೂಪಕ ಶಕ್ತಿ, ಅತಿಶಯೋಕ್ತಿ. ಬಿರುದ ಕೆದರಿದನಂತೆ, ಎಲ್ಲ ಹುಡುಕಿ 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 ಹೀಗೆಲ್ಲ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳಿ ತನ್ನ ಒಂದು ವೀರಾಲಾಪವನ್ನು, ಈ ರೀತಿಯಾದಂಥ ಕೆಲಸ ನನ್ನನ್ನು ಕೆಣಕಿ ದುರ್ಯೋಧನ ಮಾಡಿದ್ದು ಅಂತ ಹೇಳಿ ಉತ್ತರ ಕುಮಾರ ಆ ಹೆಂಗೆಳೆಯರ ಎದುರಿನಲ್ಲಿ ತನ್ನ ಪ್ರತಾಪವನ್ನು ಕೊಚ್ಕೊಳ್ತಾ ಇರೋದನ್ನು ಕವಿ ಹೇಳಿದ್ದಾನೆ. ಮುಂದೆ ಇಷ್ಟೆಲ್ಲ ನನಗೆ ಪ್ರತಾಪ ಇದೆ, ವೀರ ಇದೆ, ಶೌರ್ಯ ಇದೆ, ಎಲ್ಲ ಇದೆ, ಆದರೆ ಆ ದುರ್ಯೋಧನನ ಸೈನ್ಯ ಯಾವುದು ಬಂದಿದೆ ಉತ್ತರ ಗೋಗ್ರಹಣಕ್ಕಾಗಿ, ಅಲ್ಲಿ ನನಗೆ ಹೊಯ್ಕೈಯಾದವರೇ ಇಲ್ವಲ್ಲ, ಅನೇಕ ನಿಷೇಧಗಳಿವೆ ಅಲ್ಲಿ, ಯಾರ ಜೊತೆ ನಾನು ಹೋರಾಡಲಿ, ಆರೊಡನೆ ಕಾದುವೆನು ಅಂತ ಹೇಳಿ ಮುಂದೆ ಮಾತಾಡ್ತಾ ಇದ್ದಾನೆ ನೋಡಿ. ಆರೊಡನೆ ಕಾದುವೆನು, ಕೆಲವರು ಹಾರುವರು, ಕೆಲರು ಅಂತಕನ ನೆರೆಯೂರವರು, ಕೆಲರು ಅಧಮ ಕುಲದಲ್ಲಿ ಸಂದು ಬಂದವರು.
ವೀರರೆಂಬವರಿವರು ಮೇಲೆ ಇನ್ನಾರ ಹೆಸರುಂಟು ಅವರೊಳು ಎಂದು ಕುಮಾರ ನೆಣಗೊಬ್ಬಿನಲಿ ನುಡಿದನು ಹೆಂಗಳಿದಿರಿನಲಿ ಪದ್ಯ 20. ಆರೊಡನೆ ಕಾದುವೆನು, ಯಾರ ಜೊತೆ ನಾನು ಹೋರಾಡಲಿ? ನನಗೆ ಯಾರು ಸರಿಸಮನಾದವರು ಯಾರಿದ್ದಾರಲ್ಲಿ? ಕೆಲವರು ಹಾರುವರು. ಇಲ್ಲಿ ಅವನು ದ್ರೋಣನನ್ನು ಸಂಕೇತಿಸ್ತಾ ಇದ್ದಾನೆ. ಹಾರುವರು ಅಂದರೆ ಬ್ರಾಹ್ಮಣರು. ಅವ್ರ ಜೊತೆ ಹೇಗೆ ಹೋರಾಡೋದು? ಬ್ರಹ್ಮಹತ್ಯಾ ದೋಷ ಬರುತ್ತೆ. ಆಮೇಲೆ ಅದನ್ನು ಹೇಗೆ ಪರಿಹರಿಸ್ಕೊಳ್ಳೋದು? ಅದು ಮಹಾಪಾಪ. ಇವನು ಬಹಳ ಚೆನ್ನಾಗಿ ಧರ್ಮಶಾಸ್ತ್ರವನ್ನೆಲ್ಲ ಓದ್ಕೊಂಡಿದ್ದ ಅಂತ ಅನಿಸುತ್ತೆ. ಹಾಗೆಲ್ಲ ಕಾರಣವನ್ನು ಕೊಡ್ತಾ ಇದ್ದಾನೆ. ಕೆಲವರು ಅಂತಕನ ನೆರೆಯೂರವರು, ಕೆಲವರು ಅಂತಕನ ನೆರೆಯೂರವರು, ಆಗಲೇ ಯಮಲೋಕಕ್ಕೆ ಟಿಕೆಟ್ ತೊಗೊಂಡು ಕೂತಿರೋ ಅಂಥವ್ರು, ಇನ್ನೂ ಬಾಗಿಲು ತೆಗೆದಿಲ್ಲ ಅಂತ ಹೇಳಿಬಿಟ್ಟು. ಇದು ಭೀಷ್ಮ. ಅವರನ್ನು ಭೀಷ್ಮ ಮತ್ತು ಶಲ್ಯ, ಕೃಪ ಇಂಥವ್ರನ್ನೆಲ್ಲ ಸಂಕೇತಿಸ್ತಾ ಇದ್ದಾನೆ. ಕೆಲವರು ಅಧಮ ಕುಲದಲ್ಲಿ ಸಂದು ಬಂದವರು. ಇನ್ನು ಕೆಲವರು ನೋಡಿದ್ರೆ ಅವರೇನೋ ವೀರರು, ಆದರೆ ಅಧಮ ಕುಲದಲ್ಲಿ ಸಂದು ಬಂದವರು. ಅವರೆಲ್ಲ ಅಧಮ ಕುಲದಲ್ಲಿ ಹುಟ್ಟಿದವರು. ಅಂದರೆ ಇಲ್ಲಿ ಕರ್ಣನನ್ನು ಅವನು ಸಂಕೇತಿಸ್ತಾ ಇದ್ದಾನೆ. ವೀರರೆಂಬುವರು ಇವರನ್ನೇ ವೀರರು ಅಂತ ಹೇಳಿ ಇಲ್ಲಿ ಯುದ್ಧಕ್ಕೆ ಅವನು ಕರ್ಕೊಂಡು ಬಂದಿದ್ದಾನೆ. ಮೇಲಿನ್ನಾರ ಹೆಸರುಂಟು ಅವರೊಳು ಎಂದು. ಇನ್ಯಾರಿದ್ದಾರೆ? ನೀವು ಒಬ್ಬರ ಹೆಸರನ್ನು ಹೇಳಪ್ಪ. ಹಾರವರಲ್ಲದೆ ಇರೋರು, ಇನ್ನು ಬಹಳ ವಯಸ್ಸಾಗದೇ ಇರುವಂಥವರು, ಅಧಮ ಕುಲದಲ್ಲಿ ಹುಟ್ಟದೇ ಇರುವಂತಹ ಬೇರೆ ಯಾವ ವೀರರು ನನ್ನ ಜೊತೆಯಲ್ಲಿ ಹೋರಾಡೋದಕ್ಕೆ ಯೋಗ್ಯರಾದವರು ಇನ್ಯಾರಿದ್ದಾರೆ? ಒಬ್ಬರ ಹೆಸರನ್ನು ಹೇಳು ಅಂತ ಹೇಳಿ ಕುಮಾರ ನೆಣಗೊಬ್ಬಿನಲ್ಲಿ ನುಡಿದನು ಹೆಂಗಳಿದಿರಿನಲ್ಲಿ. ನೆಣಗೊಬ್ಬು ಅಂದರೆ ಸೊಕ್ಕು ಅಂತೀವಲ್ಲ, ಕೊಬ್ಬು ಅಂದ್ರೇ ಫ್ಯಾಟ್. ಅದು ನೆಣಗೊಬ್ಬು, ನರನಾಡಿಯಲ್ಲೂ ಕೊಬ್ಬು ತುಂಬಿದೆ. ವೀರ ಪ್ರತಾಪ ಅಂತೆಲ್ಲ ಕೊಚ್ಕೊಳ್ತಾ ಇದ್ದಾನೆ. ಹೀಗೆ ಅವನು ನುಡಿತಿರೋದೆಲ್ಲಿ? ಇಲ್ಲಿ ಇರುವಂಥದ್ದು ವ್ಯಂಗ್ಯ ಹಾಸ್ಯರಸಕ್ಕೆ ಬೇಕಾದಂತಹ ವಿಭಾವ ಅನುಭಾವ ಸಾಮಗ್ರಿಗಳು. ಹೆಂಗಳಿದಿರಿನಲ್ಲಿ ಇದೆಲ್ಲ ಪ್ರತಾಪವನ್ನು ಅವನು ಕೊಚ್ಕೊಳ್ತಾ ಇದ್ದಾನೆ. ಮುಂದಿನ ಒಂದು ಪದ್ಯದಲ್ಲಿ ಬೇರೆ ರೀತಿಯಾದಂಥ ಒಂದು ಚಿಂತನೆಯನ್ನು ಮಾಡ್ತಾನೆ. ನನ್ನ ಪ್ರತಾಪವೇನೋ ಸರಿ, ಅವರ ಸೈನ್ಯದ ನೆಲೆ ಬೆಲೆಗಳೇನೋ ಸರಿ, ಅದನ್ನು ಕೂಡ ನಾನು ಮೌಲ್ಯಮಾಪನ ಮಾಡಾಯಿತು. ಆದರೆ ಇಡೀ ಆರ್ಯಾವರ್ತಕ್ಕೆ ಅತ್ಯಂತ ಶ್ರೀಮಂತರಾದಂತಹ, ಪ್ರತಾಪವನ್ನೆಲ್ಲ ಮೆರೆದಂತಹ ದೊಡ್ಡ ಸಾಮ್ರಾಜ್ಯಾಧಿಪತಿಗಳು ಹೀಗೆ ಬಂದು ಹಸುನ ಕದೀತಾರೆಯೇ ಅಂತ ಹೇಳಿ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ. ಪೊಡವಿಪತಿಗಳು ಬಂದು ತುರುಗಳ ಹಿಡಿವರೆ.